ಕಲಬುರಗಿಯಲ್ಲಿ ಮಾದಿಗ ಸಮಾಜದ ಹಿರಿಯ ನಾಯಕ ಮಾಜಿ ಸಚಿವ ಜಿ ರಾಮಕೃಷ್ಣರವರ 6ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಆಚರಿಸಲಾಯಿತು. ನಗರದ ಬಾಬು ಜಗಜೀವನ್ ರಾಮ್ ರವರ ಪ್ರತಿಮೆಯ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ದಸರಥ್ ಕುಲಗುರ್ತಿ ಹಾಗೂ ರಾಜು ಪಟ್ಟಿಮನಿ ನೇತೃತ್ವದಲ್ಲಿ ಹಲವು ನಾಯಕರು ಭಾಗವಹಿಸಿ ಗೌರವ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಮುಖಂಡರು, ಕಲಬುರಗಿ ಭಾಗದಲ್ಲಿ ಜಿ ರಾಮಕೃಷ್ಣ, ಗುಂಡಪ್ಪ ಕೋರವಾರ ಹಾಗೂ ಕೆಬಿ ಶರಣಪ್ಪರವರು ಸಮಾಜದ ತ್ರಿಮೂರ್ತಿಗಳಂತೆ ಶ್ರಮಿಸಿದ್ದಾರೆ. ಒಳ ಮೀಸಲಾತಿ ಹೋರಾಟ ಹಾಗೂ ಶೈಕ್ಷಣಿಕ ಜಾಗೃತಿಗೆ ಜಿ ರಾಮಕೃಷ್ಣರವರ ಕೊಡುಗೆ ಅಪಾರ ಎಂದು ಸ್ಮರಿಸಿದರು. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್ ನಾಗ್ನಳ್ಳಿ. ಇವತ್ತಿನ ದಿನ ನಮ್ಮ ಮಾದಿಗ ಸಮಾಜದ ಹಿರಿಯ ನಾಯಕರು, ದಲಿತರ ಕಣ್ಮಣಿ ಹಾಗೂ ರಾಜಕೀಯ ರಂಗದಲ್ಲಿ ಅಜತ್ತ ಶತ್ರು ಆಗಿರ್ತಕ್ಕಂಥ ನಮ್ಮ ಜಿ ರಾಮಕೃಷ್ಣ ಅವರು ನಮ್ಮನ್ನು ಅಗಲಿ ಇವತ್ತಿಗೆ 6 ವರ್ಷ ಗತಿಸಿದ್ರು ಕೂಡ ಅವರು ನಮ್ಮ ಮನದಲ್ಲಿದ್ದಾರಂತಕ್ಕಂಥ ಭಾವನೆ ನಮ್ಮ ಮಾದಿಗ ಸಮಾಜದಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಆದರೆ ಇವತ್ತು ನಮ್ಮ ನಗಲಿದ ಜಿ ರಾಮಕೃಷ್ಣ ಅವರು ಅವರ ಸಾಧನೆಗಳ ಬಗ್ಗೆ ಹೇಳಬೇಕಾಗಿದ್ದೆ. ಆದರೆ ರಾಜಕೀಯ ರಂಗದಲ್ಲಿ ಆಗಲಿ, ಸಾಮಾಜಿಕ ರಂಗದಲ್ಲಿ ಆಗಲಿ, ಅವರ ನಮ್ಮ ಸಮಾಜದ ಚಟುವಟಿಕೆಗಳಲ್ಲಿ ತಮ್ಮ ಸಮಾಜಕ್ಕೋಸ್ಕರ ಅವರ ರಾಜಕೀಯವನ್ನು ತ್ಯಾಗ ಮಾಡತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ದಿದೆ ಆದರೆ ಅದು ಜಿ ರಾಮಕೃಷ್ಣ ಅಂತ ಘಂಟೆಘೋಷವಾಗಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಅವರು ರಾಜಕೀಯದಲ್ಲಿ ಕಳ್ಕೊಂಡ ನಂತರ ನಮ್ಮ ಮಾದಿಗ ಸಮಾಜ ರಾಜಕೀಯವಾಗಿ ಬಹಳ ಹಿಂದುಳಿದು ಮತ್ತು ಕಗ್ಗಂಟಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ರಾಜಕೀಯ ರಂಗದಲ್ಲಿ ನಮ್ಮ ಜಿ ರಾಮಕೃಷ್ಣ ಅವರು ಅಗಲಿದನಂತ ನಾವು ಅನಾಥರಾಗಿರ್ತಕ್ಕಂಥದ್ದು ಕೂಡ ಹೇಳ್ಬೇಕಾಗಿದೆ. ಯಾಕಂದ್ರೆ ರಾಜಕೀಯ ಅಂತಕ್ಕಂಥದ್ದು ಅಲ್ಲಿ ಎಲ್ಲರ ಜೊತೆಯಲ್ಲಿ ಬರ್ತಕ್ಕಂಥದ್ದಲ್ಲ, ರಾಜಕೀಯವಾಗಿ ಬೆಳಿಬೇಕಾದ್ರೂ ಕೂಡ ಅಷ್ಟು ಸುಲಭದ ಮಾತುನ ಅಲ್ಲ ಅಂತಕ್ಕದ್ದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತಿನ ದಿನ ಜಿ ರಾಮಕೃಷ್ಣ ಅವರಾಗ್ಲಿ ಅಥವಾ ಕೆಬಿ ಶರಣಪ್ಪನವರಾಗ್ಲಿ ಅವರೆಲ್ಲ ಅಗಲಿದ ಮೇಲೆ ಕಲಬುರಗಿ ಜಿಲ್ಲೆಯಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಮ್ಮ ಸಮಾಜ ಪೂರ್ತಿ ಹದಗೆಟ್ಟು ಹೋಗಿದೆ ಅಂತಕ್ಕಂಥದ್ದು ಹೇಳ್ಬೇಕಾಗಿದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಾವು ಮುಂದೆ ರಾಜಕೀಯ ಬರ್ತಕ್ಕಂಥ ನಾಯಕರಿಗೆ ಇವತ್ತು ಒಂದು ಕಿವಿಮಾತು ಹೇಳಕ್ ಬಯಸ್ತಾ ಇದ್ದೀವಿ. ನೀವು ನಿಜವಾಗ್ಲೂ ರಾಜಕೀಯ ಮಾಡಬೇಕೇ ಆಗಿದೆ ಆದರೆ ಜಿ ರಾಮಕೃಷ್ಣ ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಅವರು ಮಾಡಿದಂತ ಸಾಧನೆಗಳು, ಅವರು ಮಾಡಿದಂತ ಹಲವಾರು ರೀತಿ ರಾಜಕೀಯ ರಂಗದಲ್ಲಿರ್ತಕ್ಕಂಥ ಸಾಧನೆಗಳು ನಾವು ಅರ್ಥ ಮಾಡಿಕೊಂಡು ಅವರ ಹಾದಿ ಹಿಡಿಬೇಕು ಅಂತಕ್ಕಂಥದ್ದು ಕೂಡ ಮುಂದೆ ಬೆಳೀತಕ್ಕಂಥ ರಾಜಕೀಯವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಜಿ ರಾಮಕೃಷ್ಣ ಅವರು ನಮ್ಮನ್ನು ಅಗಲಿ 6 ವರ್ಷ ಗತಿಸಲು ಕೂಡ ಅವರು ಮಾದಿಗ ಸಮಾಜದ ಮನದಲ್ಲಿ ನಾಟಿದಂತಿರ್ತಕ್ಕಂಥ ವ್ಯಕ್ತಿಯಾಗಿರುವುದರಿಂದ ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಜಿ ರಾಮಕೃಷ್ಣ ಅವರ ಕುಟುಂಬಕ್ಕೆ ಒಳ್ಳೆ ಭವಿಷ್ಯವನ್ನು ಕೊಟ್ಟು ರಾಜಕೀಯ ರಂಗದಲ್ಲಿ ಬೆಳೀತಕ್ಕಂಥ ಅವರ ಮಗನ ವಿಜಯ್ ಕುಮಾರ್ ಅವರು ಕೂಡ ರಾಜಕೀಯದಲ್ಲಿ ಬೆಳೀತಕ್ಕಂಥ ಕೆಲಸ ನಾವು ಇಡೀ ಸಮುದಾಯ ಮಾಡಬೇಕಾಗಿದೆ. ಆ ಸಮುದಾಯ ನಾವು ಎಷ್ಟು ಪ್ರಯತ್ನ ಮಾಡೋಣ ಅಂದ್ರೆ ನಮ್ಮ ಜೀವಕ್ಕೆ ಜೀವ ಕೊಟ್ಟು ಅವ್ರ ಬೆನ್ನೆಲುಬಾಗಿ ನಿಂತು ಅವ್ರ ಕುಟುಂಬಕ್ಕೆ, ಅವರ ಜಿ ರಾಮಕೃಷ್ಣ ಅವರ ಕುಟುಂಬಕ್ಕೆ ನಾವು ಬೆನ್ನೆಲುಬಾಗಿ ನಿಂತು ಸಮಾಜವನ್ನು ಗಟ್ಟಿಯಾಗಿ ಮಾಡೋಣ ಅಂತಕ್ಕಂಥದ್ದು ಕೂಡ ಇವತ್ತು ಅವರ ಪುಣ್ಯ ಸ್ಮರಣೆಯ ಎಲ್ಲ ನಮನ ಸಲ್ಲಿಸುವುದರೊಂದಿಗೆ ಇವತ್ತು ಅವರ ಹೆಸರಿನ ಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇವತ್ತು ಮಾದಿಗ ಸಮಾಜದ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನರಾವ್ ಪುತ್ರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಇವತ್ತು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದು ನಮನ ಸಲ್ಲಿಸಿದಂತ ಎಲ್ಲಾ ಮಾದಿಗ ಸಮಾಜದ ವಿವಿಧ ಯುವಕರಿಗೆ, ಹಿರಿಯರಿಗೂ, ಹೋರಾಟಗಾರರಿಗೂ ಅಭಿನಂದನೆಗಳನ್ನು ಹೇಳಿ ನಮ್ಮ ಮಾತಿಗೆ ವಿರಾಮ ನೀಡುತ್ತೇವೆ. ಇಂದು ನಮ್ಮ ಸಮಾಜದ ಹಿರಿಯ ನಾಯಕರು ಹಾಗೂ ದಿವಂಗತ ಜಿ ರಾಮಕೃಷ್ಣರವರ ಇವತ್ತು ನಮ್ಮ ನಗಲಿ 6 ವರ್ಷಗಳಾಗಿದೆ. ಇವತ್ತು ನಮ್ಮ ಮಾಜಿ ಸಚಿವರಾದ ದಿವಂಗತ ಮಾಜಿ ಸಚಿವರಾದ ಜಿ ರಾಮಕೃಷ್ಣ ಅವರ ಪುಣ್ಯಸ್ಮರಣ ಅಂಗವಾಗಿ ಸಮಾಜದ ಎಲ್ಲ ಜಿಲ್ಲಾ ಮಾದಿಗರ ಒಕ್ಕೂಟ ಕಡೆಯಿಂದ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೇವೆ. ಹಾಗೂ ಇವತ್ತು ಈ ದಿನಗಳಲ್ಲಿ ಮಾದಿಗ ಸಮಾಜಕ್ಕೆ
ಯಾವುದೇ ಆದ ಹೋರಾಟದ ಹಾದಿ ಆಗಲಿ ಒಂದು ಶಕ್ತಿ ತುಂಬುವಂತ ಕೆಲಸ ಯಾರಾದ್ರೂ ಮಾಡಿದ್ರಂದ್ರೆ ಇವತ್ತು ನಮ್ಮ ದಿವಂಗತ ಮಾಜಿ ಸಚಿವರಾದ ಜಿ ರಾಮಕೃಷ್ಣ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಸಮಾಜ ಇಂದಿನ ದಿನಗಳಲ್ಲಿ ಕಳೆದ 8-10 ವರ್ಷ 15 ವರ್ಷಗಳ ಹಿಂದೆ ಈ ಸಮಾಜ ಬಹಳ ಒಂದು 20-30 ವರ್ಷಗಳ ಹಿಂದೆ ಹೋಗಿತ್ತು. ವಿದ್ಯಾರ್ಥಿಗಳಿರ್ಬೋದು, ಸರ್ಕಾರಿ ನೌಕರರಿರ್ಬೋದು, ಅರೆ ಸರ್ಕಾರಿ ನೌಕರಿ ಇರ್ಬೋದು, ಬಡವರ ಒಂದು ಜನಸಾಮಾನ್ಯರ ವಿಷಯ ಆಗಿರ್ಬೋದು, ಎಲ್ಲರಿಗೂ ಒಂದು ಶಕ್ತಿ ತುಂಬುವಂತ ಹುಮ್ಮಸ್ಸು ತುಂಬುವಂತ ಕೆಲಸವನ್ನು ಎಲ್ಲಾ ಬಡಾವಣೆಗಳಲ್ಲಿ ಇವತ್ತು ಗ್ರಾಮಗಳಲ್ಲಿ ಓಣಿಗೆ ಹೋಗಿ ನೀವೆಲ್ಲ ಒಗ್ಗಟ್ಟಾಗಬೇಕು, ಶಕ್ತಿ ತುಂಬಿದ್ರೆ ಮಾತ್ರ ಇವತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಧ್ವನಿ ಕೇಳುತ್ತದ, ಇಲ್ಲಂದ್ರ ನಮ್ಮನ್ನು ಯಾರು ಕೇಳಲ್ಲ ಅಂತ ಒಂದು ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತ ಏಕೈಕ ನಾಯಕ ನಮ್ಮ ದಿವಂಗತ ಮಾಜಿ ಸಚಿವರಾದ ಜಿ ರಾಮಕೃಷ್ಣ ಅಂತ ನಾವು ಹೇಳ್ಬೋದು. ಇವತ್ತು ಅವರು ಹಾಕಿದಂತ ದಾರಿಯಲ್ಲಿ ಇಡೀ ಸಮಾಜ ಅವರ ಹಾದಿಯಲ್ಲಿ ನಡ್ಕೊಂಡು ಹೋಗ್ತೀವಿ. ಮತ್ತ ಮುಂದೆ ಬರುವಂತ ದಿನಗಳಲ್ಲಿ ಅವರ ಕುಟುಂಬದ ಸುಪುತ್ರಗಾಲಿ ಯಾರಿಗೇ ಆಗಲಿ ಮುಂದೆ ಬರೋ ದಿನಗಳಲ್ಲಿ ರಾಜಕೀಯವಾಗಿ ಅವರಿಗೆ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ಹೇಳಿ ತಮ್ಮಲ್ಲಿ ಪತ್ರಿಕೆ ಮುಖಾಂತರ ಮನವಿ ಮಾಡ್ತೀವಿ. ಸನ್ಮಾನ್ಯ ಶ್ರೀ ಮಾದಿಗ ಸಮಾಜದ ಕರ್ನಾಟಕ ರಾಜ್ಯ ಕಂಡ ಅಪರೂಪದ ನಾಯಕರು ಹಾಗೂ ಮಾಜಿ ಸಚಿವರಾದಂಥ ಕಮಲಾಪುರ ಮತ್ತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಮಾಜಿ ಸಚಿವರಾದಂಥ ಜಿ ರಾಮಕೃಷ್ಣ ಸಾಹೇಬರು ಇವತ್ತ ನಮ್ಮ ನಗಲಿ 6 ವರ್ಷಗಳಾಯಿತು. ಇವತ್ತ ಪುಣ್ಯ ಸ್ಮರಣೆ ನಿಮಿತ್ತ ಮಾದಿಗ ಸಮಾಜದ ಮುಖಂಡರಾದಂಥ ದಶರಥ್ ಕಲಗುರ್ತಿ ಹಾಗೂ ರಾಜು ಕಟ್ಟಿಮನಿ ಅವರ ನೇತೃತ್ವದಲ್ಲಿ ಇವತ್ತ ಮಾದಿಗ ಸಮಾಜದ ನಮ್ಮ ಬಾಂಧವರು ಮತ್ತು ಎಲ್ಲಾ ಜನಾಂಗದವರು ಸೇರಿಕೊಂಡು ಬಾಬು ಜಗಜೀವನ್ ರಾಮ್ ಏನು ಮೂರ್ತಿ ಹತ್ತಿರ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಪುಣ್ಯತಿಥಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಸಮಾಜ ಕಂಡ ಅಜಾತ ಶತ್ರುಗಳು ಹಾಗೂ ಸಮಾಜದ ಏನು ಗುಲ್ಬರ್ಗದ ಇವತ್ತಿನ ಜಾಗೃತಿ ಆಗಿದ ನಮ್ಮ ಸಮಾಜ ಅದಕ್ಕೆ ಕಾರಣೀಭೂತರು ಏನೋ ತ್ರಿಮೂರ್ತಿಗಳು ಅಂತೇವು ಗುಲ್ಬರ್ಗದಾಗ. ಒಂದು ಜಿ ರಾಮಕೃಷ್ಣ ಸಾಹೇಬರು, ಒಂದು ಗುಂಡಪ್ಪ ಕೋರವಾರ್ ಸಾಹೇಬರು, ಒಂದು KB ಶಾಣಪ್ಪ ಸಾಹೇಬರು. ಇವರೆಲ್ಲರೂ ಏನಪ್ಪಾ ಅಂದ್ರ ನಮ್ಮ ಸಮಾಜಕ್ಕೆ ಸಾಕಷ್ಟು ದುಡಿದಾರ. ಅದರಲ್ಲಿ ಜಿ ರಾಮಕೃಷ್ಣ ಸಾಹೇಬರು ಏನಪ್ಪಾ ಅಂದ್ರ ಸಮಾಜದ ಸ್ವಾಭಿಮಾನದ ಸಂಕೇತ ಅಂತ ಹೇಳ್ತಾರೆ ಗುಲ್ಬರ್ಗದಾಗ. ಇವತ್ತು ಅವಾಗ ಜಾತಿ ಹೆಸರೇ ಹೇಳ್ಕೊಳ್ಳಂತ ಪರಿಸ್ಥಿತಿಯಲ್ಲಿ ಇವತ್ತ ಒಳ ಮೀಸಲಾತಿ ತನಕ ಅವರ ಹೋರಾಟಗಳು ಬಹಳಷ್ಟಿದ್ವು. ಅವರು ರಾಜಕೀಯ ಕ್ಷೇತ್ರದಲ್ಲಿ ಇದ್ದುಕೊಂಡು ಸಾಮಾಜಿಕ ಕ್ಷೇತ್ರ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಏನಪ್ಪಾ ಅಂದ್ರ ನಮ್ಮ ಕಮಲಾಪುರ ಮತಕ್ಷೇತ್ರ, ಗ್ರಾಮೀಣ ಮತಕ್ಷೇತ್ರ ಹಲವಾರು ಕಾರ್ಯಕ್ರಮ ರೂಪಿಸಿ ಅಭಿವೃದ್ಧಿ ಹೊಂದಿರುತ್ತಂತ ನಾವು ಕಾಣ್ತಾ ಇದ್ದೀವಿ. ಇವತ್ತ ಅವರನ್ನ ನಗಲಿ ಇವತ್ತ ಸಮಾಜ ಏನಪ್ಪಾ ಅಂದ್ರ ತಬ್ಲಿ ಆಗಿಬಿಟ್ಟದ. ಸಮಾಜಕ್ಕೆ ಏನಪ್ಪಾ ಅಂದ್ರ ಅವ್ರ ಕೊಡುಗೆ ಬಹಳಷ್ಟಿವೆ. ಇವತ್ತು ಜಗಜೀವನ್ ರಾಮ್ ಮೂರ್ತಿ ಹತ್ರ ನಾವು ನಿಂತಿದ್ದೆವು. ಅದು ಏನಪ್ಪಾ ಅಂದ್ರ ಜಗಜೀವನ್ ರಾಮ್ ಮೂರ್ತಿ ಮತ್ತು ಜಗಜೀವನ್ ರಾಮ್ ಭವನ ಕಟ್ಟಲು ಕಾರಣೀಭೂತರೇ ನಮ್ಮ ಜಿ ರಾಮಕೃಷ್ಣ ಸಾಹೇಬರು. ಈ ಪ್ರತಿ ವರ್ಷ ಏನಪ್ಪಾ ಅಂದ್ರ ಅತಿ ವಿಜೃಂಭಣೆಯಿಂದ ಜಗಜೀವನ್ ರಾಮ್ ಜಯಂತಿ ಆಚರಣೆ ಮಾಡ್ತೇವೆ. ಕರ್ನಾಟಕದಾಗ ಜಗಜೀವನ್ ರಾಮರನ್ನು ಪ್ರತಿಷ್ಠಿಸಿದ ಕೀರ್ತಿ ಇವರಿಗೆ ಜಿ ರಾಮಕೃಷ್ಣ ಸಾಹೇಬರು ಸಲ್ಲುತ್ತದ. ಮತ್ತು ಒಳ ಮೀಸಲಾತಿ ಹೋರಾಟ ಆಂಧ್ರಕ್ಕಷ್ಟೇ ಸೀಮಿತ ಇತ್ತು. ಅದನ್ನ ಕರ್ನಾಟಕದಲ್ಲಿ ವಿಸ್ತರಿಸಿ ಇವತ್ತ ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳು, ಅನುಕೂಲಗಳು, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಪ್ರಜ್ಞೆ ಮೂಡಿಸ್ಲಿಕ್ಕೆ ಕಾರಣೀಭೂತರು ಯಾರಾದ್ರೂ ಇದ್ರಂದ್ರ ಅದು ನಮ್ಮ ಜಿ ರಾಮಕೃಷ್ಣ ಸಾಹೇಬರು. ಅವ್ರದ್ದು ಏನಪ್ಪಾ ಅಂದ್ರೆ ಹೇಳಿದ್ರ ಸಾಲಲ್ಲ, ಅಷ್ಟ ಅವರು ಅದ್ಭುತ ಕಾರ್ಯಗಳನ್ನು ಮಾಡಿ ತಮ್ಮ ಹೆಸರನ್ನು ಸ್ಥಿರಸ್ಥಾಯಿ ಇರಿಸಿ ಈ ಕರ್ನಾಟಕ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಸ್ಥಿರಸ್ಥಾಯಿ ಇರಿಸಿ ಹೋಗ್ಯಾರ. ಅವರ ಇವತ್ತ 6ನೇ ಪುಣ್ಯಸ್ಮರಣೆ ನಿಮಿತ್ತ ಅವರ ಪಾದಕ್ಕೆ ಗೌರವ ನಮ್ಮನ್ನು ಸಲ್ಲಿಸ್ತಾ 12 ಮಾತು ಮುಗಿಸ್ತೇನೆ. ಅಮೃತ್ ಸಾಗರ್.